ಸೈಟ್ಗಳನ್ನ ಎಕ್ಸ್ಕವೇಟ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನೋ ಇದೆ, ಅಲ್ಲೊಂದು ನಗರ ಇದೆ ಅಂತ ಅಲ್ಲಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ಯಾವ ಕೆಲಸ? ಶೋಧನೆಯ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಬಟ್ ಫಸ್ಟ್ ಗುರುತಿಸೋದು ಯಾರು? ಚಾರ್ಲ್ಸ್ ಮೇಸನ್ ಅವರು. ರೈಟ್. ಕೆಳಗಿನವರಲ್ಲಿ ಬೋಧಿಸತ್ವವನ್ನು ಗುರುತಿಸಿ. ಸೊ ಬುದ್ಧ ರಿಲಿಜನ್ಗೆ ಸಂಬಂಧಪಟ್ಟಿರುವಂತದ್ದು, ಬುದ್ಧಿಸಂಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಬುದ್ಧಿಸಂ ಅಲ್ಲಿ ಬೋಧಿಸತ್ವ ಅನ್ನುವಂತಹ ಕಾನ್ಸೆಪ್ಟ್ ಯಾವ್ದ್ರಲ್ಲಿ ಬರುತ್ತೆ? ಹೀನಯಾನದಲ್ಲ, ಮಹಾಯಾನದಲ್ಲ? ಕಮೆಂಟ್ ಮಾಡಿ. ಬೋಧಿಸತ್ವಾಸ್ ಹೀನಯಾನಗೂ ಮತ್ತೆ ಮಹಾಯಾನಗೂ ಇರುವಂತಹ ಒನ್ ಆಫ್ ದಿ ಡಿಫರೆನ್ಸ್ ಇಸ್ ಬೋಧಿಸತ್ವ. ಸೊ ಹೀನಯಾನದಲ್ಲಿ ಬುದ್ಧ ಒಬ್ನೇ ಕೈವಲ್ಯವನ್ನ ಪಡ್ಕೋಬಹುದು ಅಂತ ಅಂತಾರೆ. ಮಹಾಯಾನದಲ್ಲಿ ಇಲ್ಲ, ಬೋಧಿಸತ್ವ ಅಂದ್ರೆ ಬೇರೆಯವರು ಕೂಡ ಕೈವಲ್ಯವನ್ನ ಪಡ್ಕೋಬಹುದು. ಅದಕ್ಕೆ ಹೆಲ್ಪ್ ಮಾಡೋರು ಬೋಧಿಸತ್ವರು. ಅಂದ್ರೆ ಬೋಧಿಸತ್ವ ಅಂತ ಅಂದ್ರೆ ಏನು? ಒನ್ ಹೂ ಇಸ್ ಕೇಪಬಲ್ ಆಫ್ ಬಿಕಮಿಂಗ್ ಬುದ್ಧ. ಅಂದ್ರೆ ಬುದ್ಧ ಆಗ್ಬೋದವ್ರು, ಬಟ್ ಆಗಲ್ಲ. ಯಾಕಾಗಲ್ಲ? ಬಿಕಾಸ್ ಅವ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು. ಇಲ್ಲಪ್ಪ ನಾನು ಒಬ್ನೇ ಆದ್ರೆ ಸಾಲಲ್ಲ, ನೀನು ಬೋಧಿಸತ್ವ, ನೀನು ಕೈವಲ್ಯ ಪಡ್ಕೋ ಅಂತ ಹೆಲ್ಪ್ ಮಾಡೋದಕ್ಕೆ ಅವ್ರು ಬುದ್ಧ ಆಗಲ್ಲ. ಬೋಧಿಸತ್ವ ಅಂತ ಕರೀತಾರೆ ಅದಕ್ಕೆ. ಸೊ ಯಾವುದು ಇದಕ್ಕೆ ಆನ್ಸರು? ಮಂಜುಶ್ರೀ ಮತ್ತು ಅವಲೋಕಿತೇಶ್ವರ. ನೋಡಿ, ಮಂಜುಶ್ರೀ ಅವಲೋಕಿತೇಶ್ವರ ಡೆಫಿನೆಟ್ಲಿ ಕರೆಕ್ಟ್. ಯಾಕಂದ್ರೆ ನೀವು ಎಲ್ಲೇ ನೋಡಿದ್ರು ಮಂಜುಶ್ರೀ ಮತ್ತು ಅವಲೋಕಿತೇಶ್ವರ ಅನ್ನುವಂಥದ್ದು ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್. ಮಂಜುಶ್ರೀ ಮತ್ತು ಅವಲೋಕಿತೇಶ್ವರ ಬೋಧಿಸತ್ವ ಮಹಾಯಾನಕ್ಕೆ ಸೇರುವಂಥದ್ದು. ರೈಟ್. ಸೊ ಎ ಮತ್ತು ಡಿ ಇರುವಂತಹ ಏಕೈಕ ಒಂದೇ ಒಂದು ಆಪ್ಷನ್ ಏನು? ABCD ಮಾತ್ರ. ಸೊ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಂಗೂ ಕೂಡ ಕನ್ಫ್ಯೂಸ್ ಆಯ್ತು. ಯಾಕೆ ಅಂತಂದ್ರೆ ವೈರೋಚನ ಮತ್ತು ಅಮಿತಾಭ ಅನ್ನುವಂಥದ್ದು ಧ್ಯಾನ ಬುದ್ಧಿಗಳು ಅಂತ ಕರೀತಾರೆ. ಬೋಧಿಸತ್ವ ಅಂತ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಯಾರನ್ನ? ಅಮಿತಾಭ ಮತ್ತೆ ವೈರೋಚನವನ್ನ ಡೈರೆಕ್ಟ್ ಆಗಿ ಬೋಧಿಸತ್ವ ಅಂತ ಕರೆಯಲ್ಲ. ಅವ್ರನ್ನ ಧ್ಯಾನಿ ಬುದ್ಧಗಳು ಅಂತ ಕರೀತಾರೆ. ಡೈರೆಕ್ಟ್ ಆಗಿ ಬೋಧಿಸತ್ವ ಅಂತ ಕರೆದಿಲ್ಲ ಇಲ್ಲಿವರೆಗೂ. ಬಟ್ ಈ ಪ್ರಶ್ನೆಯನ್ನ ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರುವಂತದ್ದು ಮಂಜುಶ್ರೀ ಮತ್ತು ಅವಲೋಕಿತೇಶ್ವರ ಅಂತೂ ಡೆಫಿನೆಟ್ಲಿ ಗೊತ್ತು. ಸೊ ಆಪ್ಷನ್ ನ ಪ್ರಕಾರ ಎ ಮತ್ತು ಡಿ ಯಾವ್ದ್ರಲ್ಲಿ ಇತ್ತು? ABCD ಅಲ್ಲಿ ಮಾತ್ರ. ಅಫಿಷಿಯಲ್ ಆನ್ಸರ್ ಕೀ ನೋಡಿದಾಗ ಕೂಡ ಆಪ್ಷನ್ ಡಿ ನೇ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ರು. ಸೊ ಹಾಗಾಗಿ ನನಗೆ ಹೊಸ ನಾಲೆಡ್ಜು ವೈರೋಚನ ಕೂಡ ಬೋಧಿಸತ್ವನೇ. ಓಕೆ, ಅಮಿತಾಭ ಕೂಡ ಬೋಧಿಸತ್ವನೇ. ವೈರೋಚನ ಅಂತೂ ಮೊದಲನೇ ಬಾರಿಗೆ ನಾನು ನೋಡಿದ್ದು ಈ ಪ್ರಶ್ನೆಯಲ್ಲೇ. ಓಕೆ, ಸೊ ಇಟ್ ವಾಸ್ ಅ ಬಿಟ್ ಡಿಫಿಕಲ್ಟ್ ಕ್ವೆಶ್ಚನ್. ಡಿಫಿಕಲ್ಟ್ ಅಂತ ಅನ್ನೋದಕ್ಕಿಂತ ಸ್ವಲ್ಪ ಸ್ಮಾರ್ಟ್ ಇರ್ಬೇಕಿತ್ತಷ್ಟೇ. ಸೊ ಎ ಮತ್ತು ಡಿ ನನಗೆ ಡೆಫಿನೆಟ್ಲಿ ಕರೆಕ್ಟ್ ಅಂತ ಗೊತ್ತಾದ್ಮೇಲೆ ನಾನು ಕಣ್ಮುಚ್ಕೊಂಡು ABCD ಹಾಕ್ಬೇಕಿತ್ತು ಅಲ್ವಾ? ಅನಾಲಿಸಿಸ್ ವುಡ್ ಬಿ ಡಿಫಿಕಲ್ಟ್, ಬಟ್ ಆನ್ಸರಿಂಗ್ ಇಸ್ ಕಷ್ಟ ಏನಿರ್ತಿರ್ಲಿಲ್ಲ. ನಾನೇನಾದ್ರು ಎಕ್ಸಾಮ್ ಬರೀತಿದ್ರೆ ಡೆಫಿನೆಟ್ಲಿ ಆಪ್ಷನ್ ಡಿ ಅಂತ ಬರ್ತಿದ್ದೆ. ಯಾಕೆ? ಬಿಕಾಸ್ ಎ ಮತ್ತೆ ಡಿ ಕರೆಕ್ಟ್. ಆಬ್ವಿಯಸ್ಲಿ ಎ ಮತ್ತು ಡಿ ಇರೋದು ಒಂದೇ ಆಪ್ಷನ್ ಅಲ್ಲಿ, ಆಪ್ಷನ್ 4 ಅಲ್ಲಿ. ಸೊ ABCD ಕೂಡ ಕರೆಕ್ಟ್ ಆಗಿರುತ್ತೆ ಅಂತ ನಾನು ಹಾಕ್ಬಿಟ್ಟು ಬರ್ತಿದ್ದೆ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಇದು ಕೂಡ ಹಂಗೆ ಹೇಳುತ್ತೆ ನೋಡಿ. ಬೋಧಿಸತ್ವ ಇವರಿಬ್ರು ಅವಲೋಕಿತೇಶ್ವರ ಮತ್ತು ಮಂಜುಶ್ರೀ ಅಂತ. ಬಟ್ ಧ್ಯಾನಿ ಬುದ್ಧಗಳು ಅಂತ ಕರೀತಾರೆ ಯಾರನ್ನ? ವೈರೋಚನ ಮತ್ತೆ ಅಮಿತಾಭವನ್ನ. ಅಮಿತಾಭ ಅಂತ ಅಂದ್ರೆ ಏನು? ಇನ್ಫೈನೈಟ್ ಲೈಟ್ ಅಂತ, ಅಂದ್ರೆ ಬೆಳಕು. ಸೊ ಕಾಂತಾರದಲ್ಲಿ ಬರುತ್ತಲ್ಲ ಬೆಳಕು, ಇದು ಬೆಳಕಲ್ಲ ಜ್ಞಾನ ಅಂತ. ಸೊ ಅಮಿತಾಭ ಕೂಡ ಅದೇ ರೀತಿಯಾದಂತಹ ಒಂದು ಕಾನ್ಸೆಪ್ಟ್. ವೈರೋಚನ ಅಂತ ಅಂದ್ರೆ ಇಡೀ ಏನ್ ಮಂಡಲ, ಫುಲ್ ಸ್ಪೇಸ್, ಕಾಸ್ಮಿಕ್ ಸ್ಪೇಸ್ ಅಂತ, ಫುಲ್ ಯೂನಿವರ್ಸ್. ಓಕೆ, ಕನ್ನಡದಲ್ಲಿ ಏನಂತಾರೆ ಯೂನಿವರ್ಸ್ಗೆ? ಕಮೆಂಟ್ ಮಾಡಿ, ಗೊತ್ತಾಗ್ತಿಲ್ಲ ನನಗೆ. ಯೂನಿವರ್ಸ್ಗೆ ಕನ್ನಡದಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ರೈಟ್. ಮಂಜುಶ್ರೀ ಅಂತ ಅಂದ್ರೆ ಬುದ್ಧಿಯ ಬೋಧಿಸತ್ವ ಅಂತ. ಸೊ ಬುದ್ಧಿಯ ಬೋಧಿಸತ್ವ ಮಂಜುಶ್ರೀ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಬುದ್ಧಿಸಂ ಅಲ್ಲಿ. ಹಾಗೆ ಅವಲೋಕಿತೇಶ್ವರವನ್ನ ಕಂಪ್ಯಾಷನ್ ಅಂದ್ರೆ ದಾನಗಳ ರಾಜ, ದಾನಗಳ ಒಡೆಯ ಅಂತ ನಾವು ಪೂಜಿಸ್ತೀವಿ. ಯಾರನ್ನ? ಅವಲೋಕಿತೇಶ್ವರನನ್ನ. ರೈಟ್. ಸೊ ಬುದ್ಧಿಸಂ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ HYT. ಬುದ್ಧಿಸಂ ಅಲ್ಲಿ ಯಾವ ವಸ್ತುಗಳು ಬುದ್ಧನ ಯಾವ ಆಕ್ಟಿವಿಟಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಲೋಟಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಆನೆ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಕುದುರೆ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ, ವೀಲ್
ಚಕ್ರ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಹಾಗೆ ಬುದ್ಧಿಸಮ್ ಇರುವಂತಹ 8 ಫೋಲ್ಡ್ ಪಾತ್, ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಈ ಎಲ್ಲಾ ವಸ್ತುಗಳು, ಈ ಎಲ್ಲಾ ಅಂಶಗಳು ನಿಮ್ಗೆ ಗೊತ್ತಿರಬೇಕು ಬುದ್ಧಿಸಮ್ ಅಲ್ಲಿ. ಅದೇ ರೀತಿ ಜೈನಿಸಮ್ ಕೂಡ. ಮಹಾವೀರ ಇದ್ರು, ಎಷ್ಟನೇ ತೀರ್ಥಂಕರ, ಮೊದಲನೇ ತೀರ್ಥಂಕರರು ಯಾರು, 23ನೇ ತೀರ್ಥಂಕರರು ಯಾರು, ಮಹಾವೀರ ಬರಕ್ಕಿಂತ ಮುಂಚೆ, ಮಹಾವೀರ 24ನೇ ತೀರ್ಥಂಕರಲ್ವಾ, ಅವ್ರು ಬರಕ್ಕಿಂತ ಮುಂಚೆ ಇದ್ದಂತಹ ತೀರ್ಥಂಕರರು ಯಾರು, 5 ನೋಬಲ್ 5 ವ್ರತಾಸ್ ಆಫ್ ಜೈನಿಸಮ್ ಏನು, ಆಸ್ತೆಯ ಬರುತ್ತೆ, ಬ್ರಹ್ಮಚಾರ್ಯ ಬರುತ್ತೆ, ಹಾಗೆ ಸತ್ಯ ಬರುತ್ತೆ, ಅಹಿಂಸೆ ಬರುತ್ತೆ, ಬ್ರಹ್ಮಚಾರ್ಯ ಬರುತ್ತೆ. ಸೊ ಇವನ್ನೆಲ್ಲ ನೀವು ಗೊತ್ತಿರಬೇಕು. ಅಪಾರಿಗ್ರಹ ಬರುತ್ತೆ, ಇನ್ನೊಂದು. ಟೋಟಲ್ 5 ವ್ರತಗಳಿರುತ್ತೆ. ಅದರಲ್ಲಿ ಮಹಾವೀರ ಯಾವುದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಬ್ರಹ್ಮಚಾರ್ಯವನ್ನ. ಸೊ ಆಮೇಲೆ ಶ್ವೇತಾಂಬರ, ದಿಗಂಬರ 2 ಸೆಕ್ಟ್ ಆಯಿತು. ಸೌತ್ಗೆ ಬಂದಂಥದ್ದು ಯಾವುದು, ಯಾವ ಸೆಕ್ಟ್, ಸೊ ಯಾವ ಒಂದು ಪಂಗಡ ಜೈನಿಸಮ್ ಅದು ಸೌತ್ ಇಂಡಿಯಾಗೆ ಬಂತು. ಸೊ ನೀವು ಶ್ರಾವಣ ಬೆಳಗೊಳದಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಯಾವ ಇದು ಗೊತ್ತಾಗುತ್ತೆ, ಯಾವ್ದು ಸಿಗುತ್ತೆ, ದಿಗಂಬರ ಅಲ್ವಾ. ಸೊ ಬಾಹುಬಲಿ ಸ್ಟ್ಯಾಚು ಅವರು ದಿಗಂಬರ ಸೆಟ್ಗೆ ಸೇರಿದಂಥವ್ರು, ಹೌದಲ್ವಾ. ಸೊ ಈ ರೀತಿಯಾಗಿ ಕ್ರಾಸ್ ಕನೆಕ್ಷನ್ ಮಾಡಿ ಓದ್ಕೊಂಡಾಗ ಇನ್ನೂ ಚೆನ್ನಾಗಿ ನೆನಪಲ್ಲಿ ಉಳಿಯುವಂಥದ್ದು. ವೈಸ್ರಾಯ್ ಲಾರ್ಡ್ ರಿಪ್ಪನ್ ಅವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ, ಯಾವ್ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಆಪ್ಷನ್ ಬಂದು 1881 ನಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆ ಜಾರಿಗೆ ತಂದರು. 1882ರಲ್ಲಿ ಸ್ಥಳೀಯ ಠರಾವು ಹೊರಡಿಸುವ ಮೂಲಕ ಜಿಲ್ಲಾ ಬೋರ್ಡ್, ತಾಲೂಕು ಬೋರ್ಡ್ಗಳನ್ನು ಸ್ಥಾಪಿಸಿದರು. ಮೈಸೂರು ಒಡೆಯರ್ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ನಾನು ಲಾರ್ಡ್ ರಿಪ್ಪನ್ ಅನ್ನ ಓದಬೇಕಾದ್ರೆ ಇದು ಗೊತ್ತಿರಲಿಲ್ಲ ನನಗೆ, ಸ್ಥಳೀಯ ಠರಾವು ಹೊರಡಿಸುವ ಮೂಲಕ ಜಿಲ್ಲಾ ಬೋರ್ಡ್, ತಾಲೂಕು ಬೋರ್ಡ್ಗಳನ್ನು ಸ್ಥಾಪಿಸಿದರು ಅಂತ. ಬಟ್ ಐ ಆಲ್ಸೋ ನೋ ಏನಂತ, ಹೂ ಇಸ್ ದಿ ಫಾದರ್ ಆಫ್ ಪಂಚಾಯತ್ಸ್ ಆರ್ ಹೂ ಇಸ್ ದಿ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಕಮೆಂಟ್ ಮಾಡಿ. ಇಟ್ ಈಸ್ ಲಿಂಕ್ ಟು ದಿಸ್ ಆಪ್ಷನ್. ಬಟ್ ರಿಪ್ಪನ್ ಅನ್ನ ಓದ್ಬೇಕಾದ್ರೆ ಎಲ್ಲರೂ ಓದಿರ್ತೀರಾ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಅಬಾಲಿಷ್ ಮಾಡಿದಂಥವರು ರಿಪ್ಪನ್. ಸ್ಥಾಪಿಸಿದ್ಯಾರು, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನ ಯಾರು ತಗೋಬರ್ತಾರೆ, ಲಿಟ್ಟಾನ್ ಅವರು, ಲಾರ್ಡ್ ಲಿಟ್ಟಾನ್. ಸೊ ಲಿಟ್ಟನ್ ಇರ್ತಾರೆ ಜಾರಿಗೆ ತಂದವರು, ರಿಪ್ಪನ್ ಅಲ್ಲ. ಆಪ್ಷನ್ ಡಿ ತಪ್ಪಾದ ಉತ್ತರ. ಸೊ ಆಪ್ಷನ್ ಡಿ ಯಾವ್ದ್ರಲ್ಲಿದೆ, ಮೇಲಿನ 4 ಸರಿಯಾಗಿವೆ, ತಪ್ಪು. ಎ ಬಿ ಡಿ ತಪ್ಪು. ಹಾಗಾದ್ರೆ ಸರಿಯಾದದ್ದು ಯಾವುದು, ಎ ಬಿ ಮತ್ತು ಸಿ. ಆಪ್ಷನ್ 3 ಎ ಬಿ ಸಿ ಇಸ್ ಯುವರ್ ರೈಟ್ ಆನ್ಸರ್. He enacted the first Factory Act in 1881. ಯಾರೆಲ್ಲ ಇಂಗ್ಲಿಷ್ ನೋಡ್ತಾ ಇರ್ತೀರಾ, he established the district board and taluk boards by issuing local resolutions in 1882. The Mysore Odear dynasty's power was restored. In 1878, the Vernacular Press Act was introduced. No, it was not introduced. It was abolished in not 1878, 1882 abolish ಮಾಡಿದ್ದು. 1878 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಯಾರು, ಲಿಟ್ಟಾನ್ ಅವರು, ಲಾರ್ಡ್ ಲಿಟ್ಟಾನ್ ಅವರು. ಸೊ ಆಪ್ಷನ್ 3 is your right answer. Okay, so ಇದು incorrect ಆಗಿರುತ್ತೆ. It was repealed by Ripon, but it was introduced by Lytton. ಲಾರ್ಡ್ ಲಿಟ್ಟನ್ ಅವರು 1878ರಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಸೊ ಇದನ್ನ ಜಾರಿಗೆ ತಂದ ಮೇಲೆ 1882ರಲ್ಲಿ ಲಾರ್ಡ್ ರಿಪ್ಪನ್ ಬಂದು ಅದನ್ನ ರಿಪೀಲ್ ಮಾಡ್ತಾರೆ. ಸೊ ಈ ಒಂದು ಆಕ್ಟ್ ಜಾರಿಗೆ ಬಂದಾಗ 1878ರಲ್ಲಿ ಈ ಒಂದು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನೋದೇನ್ ಕಾಯ್ದೆ ಏನಿದೆ, ಇದು ಜಾರಿಗೆ ಬಂದಾಗ ರಾತ್ರೋರಾತ್ರಿ ಒಂದು ಪತ್ರಿಕೆ ತನ್ನ ಭಾಷೆಯನ್ನೇ ಚೇಂಜ್ ಮಾಡ್ಬಿಡುತ್ತೆ. ಅದು ಯಾವ ಪತ್ರಿಕೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಆಯ್ತಾ. ಇಟ್ ವಾಸ್ PYQ, ರೈಟ್. ಸೊ ಲಾರ್ಡ್ ರಿಪ್ಪನ್ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತಾರೆ. ಯಾಕೆ? ಬಿಕಾಸ್
ಸೆಲ್ಫ್ ಗವರ್ಮೆಂಟ್ ಮಾಡಬೇಕು, ಲೋಕಲ್ ಗವರ್ಮೆಂಟ್ಸ್ ಅನ್ನ ಜಾರಿಗೆ ತಂದವ್ರು ಯಾರು? ಲಾರ್ಡ್ ರಿಪ್ಪನ್ ಅವರು. ಸೊ ನಾನು ಅಕಸ್ಮಾತ್ ಏನಾದ್ರು ತಾಲೂಕ್ ಬೋರ್ಡು, ಡಿಸ್ಟ್ರಿಕ್ಟ್ ಬೋರ್ಡು ಇವ್ರು ಮಾಡಿಲ್ವಾ ಅಂತ ಯೋಚನೆ ಮಾಡೋ ಬದಲು ನಾನು ಏನ್ ಅನ್ಕೊಬೇಕು, ತಾಲೂಕ್ ಬೋರ್ಡ್ ಮತ್ತೆ ಡಿಸ್ಟ್ರಿಕ್ಟ್ ಬೋರ್ಡ್ ಇರೋದೇನಕ್ಕೆ? ಸೆಲ್ಫ್ ಗೌರ್ಮೆಂಟ್ಗೆ, ಹೌದಲ್ವಾ? ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ. ಲೋಕಲ್ ಗೌರ್ಮೆಂಟ್ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತ ಯಾಕಂತೀವಿ ನಾವು? ಸೆಲ್ಫ್ ಗೌರ್ಮೆಂಟ್ ಲೋಕಲ್ ಗೌರ್ಮೆಂಟ್ಗೆ ತಾನೆ. ಸೊ ಲೋಕಲ್ ಗೌರ್ಮೆಂಟ್ಗೆ ಏನು ಊರ್ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತೀವಲ್ವಾ? ಸೊ ಅದನ್ನ ಜಾರಿಗೆ ಮೊದಲನೇ ಬಾರಿಗೆ ತಂದವ್ರು ಯಾರು? ಅವರು ರಿಪ್ಪನ್ ಅವರು. ಸೊ ಈ ಶುಡ್ ಬಿ ಸಮ್ವೇರ್ ಇನ್ವಾಲ್ವ್ಡ್ ಇನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಸೊ ಆತ ಯಾವ ತರ ಇನ್ವಾಲ್ವ್ ಆಗಿದ್ರು? ಡಿಸ್ಟ್ರಿಕ್ಟ್ ಬೋರ್ಡ್ ಮತ್ತು ತಾಲೂಕ್ ಬೋರ್ಡ್ ಗಳನ್ನ ಸ್ಥಾಪಿಸಿದ್ರು. ಯಾವ ವರ್ಷ? 1882ರಲ್ಲಿ. 1881ರಲ್ಲಿ ಫ್ಯಾಕ್ಟರಿ ಆಕ್ಟ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ರು ಲಾರ್ಡ್ ರಿಪ್ಪನ್ ಅವರು. ಅಂದ್ರೆ ಹಿ ಇಂಟ್ರೊಡ್ಯೂಸ್ಡ್ ಇಟ್, ರೈಟ್? ಸೊ ಇದರಲ್ಲಿ ಚಿಲ್ಡ್ರನ್ಗಳಿಗೆ ವರ್ಕಿಂಗ್ ಅವರ್ಸ್ ಅನ್ನ ಕಡಿಮೆ ಮಾಡಿದ್ರು. ಹಾಗೆ 7 ವರ್ಷದ ಕೆಳಗಡೆ ಇರುವಂತಹ ಮಕ್ಕಳಿಗೆ ಕೆಲಸವನ್ನ ಕೊಡಬಾರದು ಅನ್ನುವಂತಹ ಒಂದು ನಿಯಮವನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಸೇಫ್ಟಿ ಮೆಜರ್ಸ್, ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಕೆಲಸಗಾರರಿಗೆ ಕೆಲವೊಂದು ಏನು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೋಬೇಕು ಅಂತ ಕೂಡ ಆ ಒಂದು ನಿಯಮವನ್ನ ಕೂಡ ತಂದಿದ್ರು. ಇಟ್ ಅಪ್ಲೈ ಟು ಲಾರ್ಜ್ ಫ್ಯಾಕ್ಟರೀಸ್. ಓಕೆ, ದೊಡ್ಡ ಕಾರ್ಖಾನೆಗಳಿಗೆ ಈ ಒಂದು ಲಾ ಅಪ್ಲೈ ಆಗ್ತಾ ಇತ್ತು. ಸೊ ಒಂದು ರೀತಿಯಲ್ಲಿ ಲಾರ್ಡ್ ರಿಪ್ಪನ್ ಅವರು ನಮ್ಮ ಅಡ್ಮಿನಿಸ್ಟ್ರೇಷನ್ ಅನ್ನ ಒಂದು ಮಟ್ಟಕ್ಕೆ ಸುಧಾರಿಸಿದ್ರು. ಸೊ ಲಿಟ್ಟನ್ ಅತ್ಯಂತ ಕ್ರೂರಿ ಅಂತ ಹೇಳ್ಬೋದು, ಲಾರ್ಡ್ ರಿಪ್ಪನ್ ಅತ್ಯಂತ ಒಳ್ಳೆಯ ವೈಸ್ರಾಯ್ ಅಂತ ಹೇಳ್ಬೋದು, ರೈಟ್? ಸೊ ಏನೇ ಒಳ್ಳೇದ್ ಮಾಡಿದ್ರು ಲಾರ್ಡ್ ರಿಪ್ಪನ್ ಅವ್ರು ಮಾಡಿರ್ತಾರೆ, ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ನಾವು ಅನ್ಕೊಬಹುದು. ಹಾಗೆ 1881ರಲ್ಲಿ ಮೈಸೂರು ಒಡೆಯರ್ನ ಕೂಡ ಮೈಸೂರು ಆಡಳಿತಕ್ಕೆ ತಿರ್ಗಾ ವಾಪಸ್ ಕರ್ಕೊಂಡು ಬಂದವರು ಯಾರು? ಅದು ಕೂಡ ಲಾರ್ಡ್ ರಿಪ್ಪನ್ ಅವರೇ. ಕಾಯಂ ಜಮೀನ್ದಾರಿ ವ್ಯವಸ್ಥೆ, ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಕಾಯಂ ಜಮೀನ್ದಾರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದರಲ್ಲಿ ಮೊದಲನೇ ಆಪ್ಷನ್, ಇದನ್ನು 1790ರಲ್ಲಿ ಕಾರ್ನ್ವಾಲಿಸ್ ಪರಿಚಯಿಸಿದರು. ಪರ್ಮನೆಂಟ್ ಸೆಟಲ್ಮೆಂಟ್ ಯಾರು ಮಾಡಿದ್ರು? ಕಾರ್ನ್ವಾಲಿಸ್ ಅಲ್ವಾ? ಸೊ ಫಸ್ಟ್ ಆಪ್ಷನ್ ಕರೆಕ್ಟು. ಈ ವ್ಯವಸ್ಥೆಯನ್ನು ಭಾರತದ ದಕ್ಷಿಣ ಪ್ರಾಂತ್ಯಗಳಲ್ಲಿ ಕಾರ್ಯಗತಗೊಳಿಸಲಾಯಿತು. ದಕ್ಷಿಣ ಭಾಗದಲ್ಲ ಅಥವಾ ಈಸ್ಟರ್ನ್ ಪ್ರದೇಶದಲ್ಲ, ಪೂರ್ವ ಭಾಗದಲ್ಲಲ್ವಾ? ಯಾಕಂದ್ರೆ ಬೆಂಗಾಲ್ ಪರ್ಮನೆಂಟ್ ಸೆಟಲ್ಮೆಂಟ್ ಬಂದಿದ್ದು ಫಸ್ಟ್ ಬೆಂಗಾಲ್ ಅಲ್ಲಿ. ಸೊ ಬೆಂಗಾಲ್ ಯಾವುದು? ಬೆಂಗಾಲ್. ಸೊ ನಿಮ್ಮ ಮ್ಯಾಪ್ ಏನಾದ್ರು ಈ ತರ ಇದ್ರೆ ಇಲ್ಲಿ ಇರುವಂತಹ ಪ್ರದೇಶ ಬೆಂಗಾಲ್. ಸೊ ಇಲ್ಲಿ ಪರ್ಮನೆಂಟ್ ಸೆಟಲ್ಮೆಂಟ್ ಇತ್ತು. ಯಾರು ತಂದಿದ್ದು? ಕಾರ್ನ್ವಾಲಿಸ್ ಅವ್ರು ತಂದಿದ್ದು. ಹಾಗಾದ್ರೆ ಸೌತ್ ಅಲ್ಲಿ ಎಲ್ಲಿತ್ತು? ಕೆಲವೊಂದು ಭಾಗದಲ್ಲಿ ರಯತ್ವಾರಿ ಸಿಸ್ಟಮ್ ಇತ್ತು, ಕೆಲವೊಂದು ಭಾಗದಲ್ಲಿ ಮಹಲ್ವಾರಿ ಸಿಸ್ಟಮ್ ಕೂಡ ಇತ್ತು. ದಕ್ಷಿಣ ಭಾರತದಲ್ಲಿ ರಯತ್ವಾರಿ ಸಿಸ್ಟಮ್ ಇತ್ತು, ಕೆಲವೊಂದು ಪ್ರಾಂತ್ಯಗಳಲ್ಲಿ ಮಹಲ್ವಾರಿ ಸಿಸ್ಟಮ್ ಕೂಡ ಇತ್ತು ದಕ್ಷಿಣ ಭಾರತದಲ್ಲಿ. ಹಾಗಾಗಿ ಆಪ್ಷನ್ ಬಿ ತಪ್ಪಾಗುತ್ತೆ. ನೋಡಿ, ಕೇವಲ ಒಂದು ಹೇಳಿಕೆ ಸರಿಯಾಗಿದೆ, ಇದು ಕರೆಕ್ಟು. ಆಪ್ಷನ್ ಎ ಕೇವಲ ಒಂದು ಹೇಳಿಕೆ ಸರಿಯಾಗಿದೆ, ಕೇವಲ 2 ಹೇಳಿಕೆಗಳು ಸರಿಯಾಗಿವೆ, ಕೇವಲ 3 ಹೇಳಿಕೆಗಳು ಸರಿಯಾಗಿವೆ, ಎಲ್ಲಾ 4 ಹೇಳಿಕೆಗಳು ಸರಿಯಾಗಿವೆ. ಇದಂತೂ ತಪ್ಪು. ಯಾಕೆ? ಒಂದು ಆಪ್ಷನ್ ಅಂತೂ ತಪ್ಪು ಅಂತ ನನ್ಗೆ ಗೊತ್ತು. ಒಂದು ಸ್ಟೇಟ್ಮೆಂಟ್ ರಾಂಗ್ ಇರೋದ್ರಿಂದ ಎಲ್ಲಾ 4 ರಾಂಗ್ ಆಗುತ್ತೆ. ಜಮೀನ್ದಾರರು ಸರ್ಕಾರಕ್ಕೆ 89% 10/11 ತೆರಿಗೆಯನ್ನು ಪಾವತಿಸುತ್ತಿದ್ದರು ಪರ್ಮನೆಂಟ್ ಸೆಟಲ್ಮೆಂಟ್ ಅಲ್ಲಿ. ಸರ್ ಇದು ಅಷ್ಟು ಐಡಿಯಾ ಇಲ್ವಲ್ಲ ಸರ್, ಹೆಂಗ್ ಸರ್ ಮಾಡೋದಿದ್ದನ್ನ ಅಂತಂದ್ರೆ ಇನ್ನೊಂದು ನೋಡಿ. ಈ ಪದ್ಧತಿಯ ಪ್ರಕಾರ ಜಮೀನ್ದಾರರು ಭೂ ಒಡೆತನದ ಹಕ್ಕುಗಳು ವಂಶ ಪಾರಂಪರ್ಯವಾಗಿರಲಿಲ್ಲ. ಇಟ್ ವಾಸ್ ನಾಟ್ ಹೆರಿಡಿಟರಿ, ಅಂದ್ರೆ ತಂದೆಯ ಜಮೀನು ಮಕ್ಕಳಿಗೆ ಬರುವಂತಿರಲಿಲ್ಲ ಅಂತ ಇದೆ ಇದ್ರ ಪ್ರಕಾರ. ಬಟ್ ಬ್ರಿಟಿಷ್ ಅವ್ರು ಏನ್ ಮಾಡಿದ್ರು? ಸರ್ ನನಗೆ ನೀನ್ ದುಡ್ಡು ಕೊಡ್ತೀಯಾ? ನಿಂದೆ ಜಾಗ. ನಿನ್ ಮಗ ದುಡ್ಡು ಕೊಡ್ತಾನ? ನಿಂದೆ ಜಾಗ. ಅಕಸ್ಮಾತ್ ನಿಮ್ಗೆ ಏನಾದ್ರು ಕೊಡಕ್ ಆಗಿಲ್ಲ ಅಂತಂದ್ರೆ ಇದಕ್ಕೆ ಸನ್ಸೆಟ್ ಲಾ ಅಂತ ಕರೀತಿದ್ರು. ಸನ್ಸೆಟ್ ರೂಲ್ ಅಂದ್ರೆ ನನಗೆ ಜುಲೈ 10ನೇ ತಾರೀಕು ನೀನು ಇಷ್ಟು ದುಡ್ಡನ್ನ ತಗೊಂಡು ಬರಬೇಕು. ಎಲ್ಲಿವರೆಗೂ ನಿಮ್ಮ ವಂಶ ಜುಲೈ 10ನೇ ತಾರೀಕುವರೆಗೂ ನನಗೆ ತಗೊಂಡು ಬಂದು ದುಡ್ಡನ್ನ ಕೊಡ್ತಾ ಇರ್ತೀರಾ, ಅಲ್ಲಿವರೆಗೂ ಆ ಜಗದ ಒಡೆತನ ನಿಮ್ಮದು ಅಂತ ಬರ್ದ್ಬಿಟ್ಟಿದ್ರು. ಒಂದು ವೇಳೆ ಜುಲೈ 10ನೇ ತಾರೀಕು ನೀನ್ ಕೊಟ್ಟಿಲ್ಲ ಅಂತಂದ್ರೆ
ಆವಾಗ ನಿನ್ನ ನಿನ್ನಲ್ಲಿರುವಂತಹ ಒಂದು ಜಮೀನನ್ನ ಅವರು ವಶಕ್ಕೆ ಪಡ್ಕೋತಿದ್ರು. ಅದಕ್ಕೆ ಸೆನ್ಸೆಟ್ ಲಾ ಅಂತ ಕೂಡ ಕರೀತಿದ್ರು. ವಶಕ್ಕೆ ಪಡ್ಕೋತಿದ್ರು, ಅದನ್ನ ಹರಾಜಾಗ್ತಿದ್ರು. ಯಾರಿಗೆ ಆ ಒಂದು ದುಡ್ಡನ್ನ ಜುಲೈ 10ನೇ ತಾರೀಕು ನಮ್ಗೆ ಕೊಡುವಂತಹ ಸಾಮರ್ಥ್ಯ ಇದೆ, ಅವ್ರಿಗೆ ಹರಾಜಾಗ್ತಿದ್ರು. ಸೊ ವಂಶ ಪಾರಂಪರ್ಯವಾಗಿರಲಿಲ್ಲ ಅನ್ನುವಂಥದ್ದು ತಪ್ಪು. ಯಾಕಂದ್ರೆ ಇಟ್ ವಾಸ್ ನಾಟ್ ಬೇಸ್ಡ್ ಆನ್ ಹೆರಿಡಿಟರಿ. ಓಕೆ, ಇಟ್ ವಾಸ್ ನಾಟ್ ಬೇಸ್ಡ್ ಆನ್ ಹೆರಿಡಿಟರಿ, ಇಟ್ ವಾಸ್ ಹೆರಿಡಿಟರಿ. ಸೊ ತಂದೆ ಅನುಭವಿಸಿದ್ರು, ಆಮೇಲೆ ಮಕ್ಕಳು, ಆಮೇಲೆ ಮೊಮ್ಮಕ್ಕಳು. ಬಟ್ ಎಲ್ಲಿವರೆಗೂ ನೀನು ರೆವೆನ್ಯೂ ಅನ್ನ ಕೊಡ್ತೀಯ, ಎಲ್ಲಿವರೆಗೂ ನೀನು ಟ್ಯಾಕ್ಸ್ ಅನ್ನ ಕೊಡ್ತೀಯ ಬ್ರಿಟಿಷರಿಗೆ, ಅಲ್ಲಿಯವರೆಗೂ ಅದು ನಿಮ್ಮದೇ ಅಂತ ಬರ್ಬಿಟ್ಟು ಇದು ಮಾಡ್ಬಿಟ್ಟಿರ್ತಾರೆ. ಪಟ್ಟಾಸ್ ಅನ್ನ ಕೊಟ್ಬಿಟ್ಟಿರ್ತಾರೆ. ಆಯ್ತಾ, ಪರ್ಮನೆಂಟ್ ಜಮೀನ್ದಾರ್ಸ್ಗಳನ್ನ ಮಾಡಿರ್ತಾರೆ. ಸೊ ಎರಡಂತೂ ರಾಂಗ್ ಆಯ್ತು. ಕೇವಲ 3 ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಕೂಡ ತಪ್ಪು. ಈಗ ಕೇವಲ 1 ಹೇಳಿಕೆ ಸರಿ, ಕೇವಲ 2 ಹೇಳಿಕೆಗಳು ಸರಿ. ಆಕ್ಚುಯಲ್ ಆಗಿ ಇದು ಕರೆಕ್ಟ್. ಜಮೀನ್ದಾರರು ಸರ್ಕಾರಕ್ಕೆ 89/10/11 ತೆರಿಗೆಯನ್ನು ಪಾವತಿಸಿದ್ರು ಅನ್ನುವಂಥದ್ದು ಕರೆಕ್ಟು. ಸೊ ಹಾಗಾಗಿ ಇಲ್ಲಿ 2 ಹೇಳಿಕೆಗಳು ಸರಿಯಾಗಿ ಅಂತ ಇರ್ತವೆ. ಒಂದು ವೇಳೆ ಇನ್ನೊಂದು ಬ್ಲೈಂಡ್ ಮೆಥಡ್ ಹೇಳ್ಕೊಡ್ತೀನಿ ನಿಮ್ಗೆ. ಬಟ್ ಸರ್ ಇದು ತಪ್ಪಾದ್ರೆ ನನ್ನ ಕೇಳಬಾರ್ದು ನೀವು, ಅರ್ಥ ಆಯ್ತಾ? ಎಷ್ಟೊಂದು ಕ್ವೆಶನ್ ಅನ್ನ ಅನಲೈಸ್ ಮಾಡಿದಾಗ ಸಿಕ್ಕಿರುವಂತಹ ಇನ್ನೊಂದು ಪ್ಯಾಟರ್ನ್ ಏನಪ್ಪಾ ಅಂತಂದ್ರೆ, ಯೂಶಲಿ ಈ ತರ 4 ಸ್ಟೇಟ್ಮೆಂಟ್ಗಳು ಅಥವಾ 4 ಪೇರ್ಗಳು, ಕರೆಕ್ಟ್ ಮ್ಯಾಚಿಂಗ್ ಪೇರ್ಸ್ ಏನ್ ಕೇಳ್ತಾರೆ, ಅದರಲ್ಲಿ 4 ಇದ್ರೆ ಯೂಶಲಿ 2 ಕರೆಕ್ಟ್ ಇರುತ್ತೆ. ಕೆಲವೊಂದ್ಸರಿ ಸ್ವಲ್ಪ ಕಷ್ಟ ಮಾಡಬೇಕು ಪೇಪರ್ನ ಅಂತಂದ್ರೆ 3 ಸರಿ ಅಥವಾ 1 ಸರಿ ಮಾಡಿರ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ 2 ಸರಿ ಇರುತ್ತೆ. ಸೊ ಹಾಗಾಗಿ 2 ಆಪ್ಷನ್ಗಳು, ಕೇವಲ 2 ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ. ಈ ಆಪ್ಷನ್ ಕರೆಕ್ಟ್, ಈ ಆಪ್ಷನ್ ಕರೆಕ್ಟ್ ಇರುತ್ತೆ. ರೈಟ್, ಮುಂದಿನ ಪ್ರಶ್ನೆ ಹೋಗೋಣ. Consider the following statements with regard to permanent settlement. Same, whoever is watching in English. It was introduced by Cornwallis in 1793. Correct. The system was executed in southern parts of India. Wrong. It was executed in the eastern parts of India, Bengali majorly. Zamindars paid 89%, which is 10/11 tax to the government. That is also right. According to this system, the land ownership rights of the Zamindars were not hereditary. Not hereditary ಅನ್ನುವಂಥದ್ದು ತಪ್ಪು. It was hereditary. ರೈಟ್. ಸೊ ಇದರಲ್ಲಿ ಎ ಮತ್ತು ಸಿ ಕರೆಕ್ಟ್ ಇರುತ್ತೆ. 89% ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರು ಗೌರ್ಮೆಂಟ್ಗೆ. ಅಂದ್ರೆ ಯೋಚನೆ ಮಾಡಿ, ಎಷ್ಟು ರೀತಿಯಲ್ಲಿ ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು ನಮ್ಮ ಫಾರ್ಮರ್ಸ್ ಅನ್ನ ಅಂತ ಬ್ರಿಟಿಷರು. 89% ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ ಕೊಡ್ಬೇಕು ಅಂದ್ರೆ ಇನ್ 11% ಅದು ಯಾರು ಕೊಡ್ಬೇಕಿತ್ತು? ಜಮೀನ್ದಾರ್ಸ್ ಕೊಡ್ಬೇಕಿತ್ತು. ಜಮೀನ್ದಾರ್ಸು ಅವ್ರು ಏನ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರಲ್ವಾ, ಸೊ ರೈತರಿಂದ ಏನೆಲ್ಲ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರಲ್ವಾ, ಆ ಟ್ಯಾಕ್ಸ್ ನ 11/10 ಯಾರಿಗೆ ಕೊಡ್ಬೇಕಿತ್ತು? ಬ್ರಿಟಿಷ್ ಅವ್ರಿಗೆ ಕೊಡ್ಬೇಕಿತ್ತು. 10/11 ಪಾರ್ಟ್ ಅನ್ನ, ಅಂದ್ರೆ 11 ಭಾಗಗಳಲ್ಲಿ 10 ಭಾಗಗಳನ್ನ ಬ್ರಿಟಿಷ್ ಅವ್ರಿಗೆ ಒಪ್ಪಿಸ್ಬಿಡ್ಬೇಕಿತ್ತು. ಇನ್ 1 ಭಾಗ ಯಾರಿಗೆ? ಅದು ಜಮೀನ್ದಾರ್ಗೆ. ಜಮೀನ್ದಾರ್ ಏನ್ ಮಾಡೋನು? ಅವ್ರು ಮನೇಲಿರೋನು. ಜಮೀನ್ದಾರ್ ಅವ್ರು ಏನ್ ಮಾಡೋರು? ಮನೇಲಿ ಕುತ್ಕೊಳ್ಳೋರು, ಇನ್ನೊಬ್ಬ ವಹಿಸ್ಬಿಡೋರು. ಆಬ್ಸೆಂಟಿ ಲ್ಯಾಂಡ್ ಲಾರ್ಡಿಸಮ್ ಆಗ್ಬಿಡ್ತು ಅವಾಗ. ಏನಂಗಂದ್ರೆ, ನಾನ್ ಜಮೀನ್ದಾರ, ನಾನ್ ಏನ್ ಮಾಡ್ಬೇಕು? ಜುಲೈ 10ನೇ ತಾರೀಕು ಯಾರಿಗೆ ಕೊಡ್ಬೇಕು? ಬ್ರಿಟಿಷ್ ಅವ್ರು ಕೊಡ್ಬೇಕು, ಕಾರ್ನ್ವಾಲಿಸ್ ಕೊಡ್ಬೇಕು ಎತ್ಕೊಂಡು ಹೋಗ್ಬಿಟ್ಟು. ನಾನೇನ್ ಮಾಡ್ತೀನಿ? ನಾನ್ ಸೋಂಬೇರಿ, ನಾನ್ ಮನೇಲಿ ಕುತ್ಕೊಂತೀನಿ. ನಾನು ನನ್ನ ಇನ್ನೊಬ್ಬ ಶಿಷ್ಯನಿಗೆ ಕೊಡೋದು, ಹೋಗೋ ನೀನ್ ಕಲೆಕ್ಟ್ ಮಾಡ್ಕೋ, ನನಗೆ ಇಷ್ಟೊಂದು ಕೊಡು. ನಾನು 10,000 ರೂಪಾಯಿ ಕಾರ್ನ್ವಾಲಿಸ್ ಕೊಡ್ಬೇಕು ಅಂತಂದ್ರೆ ನಾನೇನ್ ಹೇಳ್ತೀನಿ? 11,000 ತಂದ್ಕೊಡಪ್ಪ, ನಂಗೆ ಸಾಕು ಅಂತ. ಅವನೇನ್ ಮಾಡ್ತಾನೆ? ಅವನು ಹೋಗ್ಬಿಟ್ಟು 12,000 ಕಲೆಕ್ಟ್ ಮಾಡೋದು. ಆಕ್ಚುಲ್ ಆಗಿ ಟ್ಯಾಕ್ಸ್ ಇರೋದು ಎಷ್ಟು? 11,000 ರೂಪಾಯಿ. ಆ 11,000ದಲ್ಲಿ ಬ್ರಿಟಿಷ್ ಅವ್ರಿಗೆ 10,000, 1,000 ಯಾರಿಗೆ? ಜಮೀನ್ದಾರ್ಗೆ. ಹೌದಾ? ಜಮೀನ್ದಾರ್ಗೆ 1,000, ಬ್ರಿಟಿಷ್ ಅವ್ರಿಗೆ 10,000. ಬಟ್ ಜಮೀನ್ದಾರ ಏನ್ ಮಾಡ್ತಾನೆ? ಅವ್ನ ಮನೇಲಿ ಕುತ್ಕೊಂತಾನೆ, ಅವ್ನ ಚೀಲಗಳನ್ನ ಕಳಿಸ್ತಾನೆ, ಹೋಗಿ ಕಲೆಕ್ಟ್ ಮಾಡ್ಕೊ ಬಂದ್ರಿ ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ? ಅವ್ರು 12,000 ಕಲೆಕ್ಟ್ ಮಾಡ್ತಾರೆ. ದುರಾಸೆ. ಇನ್ನೊಂದು ಕೆಲವೊಂದು ಪ್ರಾಂತ್ಯಗಳಲ್ಲಂತೂ ಹೇಗಾಗೋಯ್ತು ಅಂತಂದ್ರೆ, ಮಧ್ಯದಲ್ಲಿರುವಂತಹ ಮಿಡಲ್ ಮೆನ್ನು 2 ಅಥವಾ 3 ಲೆವೆಲ್ಸ್.
ಅಂದ್ರೆ ನಾನು ಒಬ್ಬನಿಗೆ ಕೊಡ್ತೀನಿ, ನನಗೆ 11,000 ಕೊಡಪ್ಪ ಅಂದ್ಬಿಟ್ಟು ಒಬ್ಬನಿಗೆ ಕೊಡ್ತೀನಿ, ಅವ್ನು ಇನ್ನೊಬ್ಬನ್ ಕೊಡ್ತಾನೆ ನಂಗೆ 12,000 ಕೊಡಪ್ಪ ಸಾಕು ಅಂದ್ಬಿಟ್ಟು, ಅವ್ನು ಇನ್ನೊಬ್ಬನ್ ಕೊಡ್ತಾನೆ ನಂಗೆ 13,000 ಕೊಡಪ್ಪ ಸಾಕು ಅಂದ್ಬಿಟ್ಟು. ಹಾಗಾದ್ರೆ ಅವ್ನು ಎಷ್ಟು ಕಲೆಕ್ಟ್ ಮಾಡಬೇಕು? ಅವ್ನು 14,000 ರೂಪಾಯಿ ಕಲೆಕ್ಟ್ ಮಾಡ್ಬೇಕು. ಇವಾಗ ಟ್ಯಾಕ್ಸ್ ಮೇಲ್ ಹೋಗ್ತಾನೆ ಇರುತ್ತೆ. ಒಬ್ಬೊಬ್ಬ ಆ್ಯಡ್ ಆದಾಗೂ, ಈಗ ನಾನು ಆ್ಯಡ್ ಆದೆ 1,000 ಆ್ಯಡ್ ಆಯ್ತು, ಬ್ರಿಟಿಷ್ ಅವರು 10,000 ಟ್ಯಾಕ್ಸ್ ಇದ್ದಿದ್ದು, ನಾನೊಬ್ಬ ಆ್ಯಡ್ ಆಗಿದ್ದಕ್ಕೆ ಏನಾಯ್ತು 11,000 ಆಯ್ತು. ಇನ್ನೊಬ್ಬನ ಆ್ಯಡ್ ಮಾಡಿದ್ರೆ 12,000 ಆಗುತ್ತೆ, ಇನ್ನೊಬ್ಬನ ಆ್ಯಡ್ ಮಾಡಿದ್ರೆ 13,000 ಆಗುತ್ತೆ. ಸೊ ಲಾಸ್ಟ್ ಇದರ ಎಲ್ಲರ ಹೊರೆಯನ್ನ ಯಾರು ಹೊತ್ತಬೇಕಾಗಿತ್ತು? ರೈತರು, ಫಾರ್ಮರ್ಸ್, ಲೋಕಲ್ ಜನಗಳು, ಸಾಮಾನ್ಯ ಜನಗಳು, ಸಾಮಾನ್ಯ ಪ್ರಜೆಗಳು ಈ ಒಂದು ಹೊರೆಯನ್ನ ಹೊರಬೇಕಾಗಿರುತ್ತೆ. ಹಾಗೆ ಸದರ್ನ್ ಪಾರ್ಟ್ಸ್ ಅಲ್ಲ, ಈಸ್ಟರ್ನ್ ಪಾರ್ಟ್ಸ್ ಅಲ್ಲಿ ರಯತ್ವಾರಿ ಸಿಸ್ಟಮ್ ಇತ್ತು. ರಯತ್ವಾರಿ ಸಿಸ್ಟಮ್ ಅಂತೀನಿ, ಪರ್ಮನೆಂಟ್ ಸೆಟಲ್ಮೆಂಟ್ ಇತ್ತು. ಸೌತ್ ಅಲ್ಲಿ ಜಾಸ್ತಿ ಮಟ್ಟಿಗೆ ಇದ್ದಿದ್ದು ರಯತ್ವಾರಿ, ನಾಟ್ ಪರ್ಮನೆಂಟ್ ಸೆಟಲ್ಮೆಂಟ್. ಪರ್ಮನೆಂಟ್ ಸೆಟಲ್ಮೆಂಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ಯಾರು? ಲಾರ್ಡ್ ಕಾರ್ನ್ವಾಲಿಸ್. ರಯತ್ವಾರಿ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಹಾಗೆ ಮಹಲ್ವಾರಿ ಸಿಸ್ಟಮ್ ಅನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಕಮೆಂಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಎಸ್. ಅಂಡ್ ಈ ಒಂದು ಲ್ಯಾಂಡ್ ಓನರ್ಶಿಪ್ ಇಟ್ ವಾಸ್ ಹೆರಿಡಿಟರಿ. ನನಗೆ ದುಡ್ಡು ಬರೋವರೆಗೂ ನಾನು ಅಲ್ಲಿಗೆ ಬರಲ್ಲಪ್ಪ ಅಂತ ಹೇಳ್ಬಿಟ್ಟಿದ್ರು ಬ್ರಿಟಿಷ್ ಅವರು. ನಿನ್ ಮಗಂಗನ್ನ ಕೊಟ್ಕೊ, ಮೊಮ್ಮಗಂಗನ್ನ ಕೊಟ್ಕೊ, ಅವ್ರ ಮಗಂಗನ್ನ ಕೊಟ್ಕೊ, ನನ್ಗಂತೂ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ನನಗೆ ಈ ಇಂಥ ದಿನ ತಗೊಬಂದು ಇಷ್ಟು ದುಡ್ಡು ಕೊಟ್ಬಿಡು ಅಷ್ಟೇ. ಇಟ್ ವಾಸ್ ಹೆರಿಡಿಟರಿ. ಮುಂದಿನ ಪ್ರಶ್ನೆ, ಹೈಕೋರ್ಟ್ ಪಾಲಿಟಿಗೆ ಸಂಬಂಧಪಟ್ಟಿರುವಂತದ್ದು. ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ಆಲ್ವೇಸ್ ಎನ್ HYT. ಸೊ ಜಡ್ಜಸ್, ಇವಾಗ ಬೇರೆ ಈ ವರ್ಷ ಜಡ್ಜಸ್ ಗಳ ನಂಬರ್ಸ್ ಅನ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳ ನಂಬರ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಯಾರು ಇನ್ಕ್ರೀಸ್ ಮಾಡಿದ್ರು? ಸೊ ಮೊನ್ನೆ ರೀಸೆಂಟ್ ಆಗಿ ನಡೆದಿರುವಂತದ್ದು ಆರ್ಡಿನೆನ್ಸ್ ನ ಮೂಲಕ. ಹಾಗಾದ್ರೆ ಪ್ರೆಸಿಡೆಂಟ್ ನ ಆರ್ಡಿನೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಯಾವ ವಿಧಿ? ಆರ್ಟಿಕಲ್ 123. ಆರ್ಟಿಕಲ್ 123ಯ ಪ್ರಕಾರ ಆರ್ಡಿನೆನ್ಸ್ ಅನ್ನ ಹೊರಡಿಸಬಹುದು. ಆಯ್ತಾ? ಆರ್ಡಿನೆನ್ಸ್ ನ ಮೂಲಕ ಸುಪ್ರೀಂ ಕೋರ್ಟ್ ಜಡ್ಜ್ ನಂಬರ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಎಷ್ಟಿದೆ, ಎಷ್ಟಿತ್ತು, ಇದನ್ನೆಲ್ಲ ನೋಡ್ಕೊಳ್ಳಿ ನೀವು. ರೈಟ್? ಇದು ಕೇಳಿರುವಂತದ್ದು ಹೈಕೋರ್ಟ್ ನ ಬಗ್ಗೆ. ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ಕರೆಕ್ಟ್ ಅಲ್ವಾ? ಸೊ ನೀವು ಕೂಡ ಎಷ್ಟೊಂದು ಎಕ್ಸಾಮ್ ಬರ್ದಿರ್ತೀರಾ, ಹೈಕೋರ್ಟ್ ಎಕ್ಸಾಮ್, ಸುಪ್ರೀಂ ಕೋರ್ಟ್ ಎಕ್ಸಾಮ್. ಏನಕ್ಕೆ? ಬಿಕಾಸ್ ಹೈಕೋರ್ಟ್ ಅಲ್ಲಿ ಬೇಕಾಗಿರುವಂತಹ ಸಿಬ್ಬಂದಿಗಳನ್ನ ಚೀಫ್ ಜಸ್ಟಿಸ್ ಅವರೇ ಡೈರೆಕ್ಟ್ ಆಗಿ ರಿಕ್ರೂಟ್ ಮಾಡಬಹುದು, ಯಾರ ಅನುಮತಿ ಇಲ್ಲದೆ, ಅಂದ್ರೆ ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ. ವೈ ಡು ದೇ ಡೂ ದಟ್? ಯಾಕೆ ಮಾಡ್ತಾರೆ? ಬಿಕಾಸ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿನ ಕಾಪಾಡೋದಕ್ಕೆ. ಈಗ ಒಂದ್ ವೇಳೆ ನಮ್ಮ ಚೀಫ್ ಮಿನಿಸ್ಟ್ರಿ ಏನಾದ್ರು ಅಲ್ಲಿಗೆ ಸಿಬ್ಬಂದಿಗಳನ್ನ ಕಳಿಸ್ತಾರೆ ಅಂತ ಅಂದ್ರೆ, ಕಾರ್ಯಾಂಗ ಏನಾದ್ರು ಅಲ್ಲಿಗೆ ಇನ್ವಾಲ್ವ್ ಆಯ್ತು ಅಂದ್ರೆ, ಅಲ್ಲಿ ಕೆಲಸ ಮಾಡುವಂತಹ ಎಲ್ಲರೂ ಯಾರಿಗೋಸ್ಕರ ಮಾಡ್ತಾರೆ? ಈಗ ನಾನು ಏನಾದ್ರು ಕೆಲಸ ಕೊಡ್ಸಿದ್ರೆ ನನಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ. ನಾನು ಏನಾದ್ರು ಕೇಸ್ ನ ಫಸ್ಟ್ ಹಾಕ್ರಪ್ಪ ಇದನ್ನ ಅಂದ್ರೆ ಮಾಡ್ಬೇಕು. ಸೊ ಈ ಒಂದು ಇಂಡಿಪೆಂಡೆನ್ಸ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ? ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರೇ ಅವರಿಗೆ ಬೇಕಾಗಿರುವಂತಹ ಸಿಬ್ಬಂದಿಗಳು, ಅಧಿಕಾರಿಗಳು. ಅಡ್ಮಿನಿಸ್ಟ್ರೇಟಿವ್ ರೋಲ್ಸ್, ಬೇಸಿಕಲಿ ಜುಡಿಷಿಯಲ್ ರೋಲ್ಸ್ಗೆ ಬೇರೆನೇ ಇದೆ, ಅಡ್ಮಿನಿಸ್ಟ್ರೇಟಿವ್ ರೋಲ್ಸ್ಗೆ ತಾವೇ ನೇಮಿಸ್ಕೋಬಹುದು. ಹೈಕೋರ್ಟ್ ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇದು ಕೂಡ ಕರೆಕ್ಟ್ ಅಲ್ವಾ? ಹೈಕೋರ್ಟ್ ನ ಜಡ್ಜಸ್ ನ ಯಾರು ಅಪಾಯಿಂಟ್ ಮಾಡೋದು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಾಟ್ ಗವರ್ನರ್, ನಾಟ್ ಚೀಫ್ ಮಿನಿಸ್ಟರ್. ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಿಸೋದು. ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಹೈಕೋರ್ಟ್ ನ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸಬಹುದು. ಇದು ಕೂಡ ಕರೆಕ್ಟ್ ಅಲ್ವಾ? ಸೊ ಹೂ ಕ್ಯಾನ್ ಟ್ರಾನ್ಸ್ಫರ್ ಜಡ್ಜಸ್ ಒಂದು ಕಡೆಯಿಂದ, ಒಂದು ಸ್ಟೇಟ್ ಇಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದು ಅಥವಾ ಟ್ರಾನ್ಸ್ಫರ್ ಮಾಡೋದು ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ಮಾಡ್ತಾರೆ. ರೈಟ್? ಸೊ ಇಟ್ ಈಸ್ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ಗೆ ಯಾರು ಹೇಳ್ಬೇಕು? ಮುಖ್ಯ ನ್ಯಾಯಾಧೀಶರು ಹೇಳ್ಬೇಕು. ಯಾವ ಮುಖ್ಯ ನ್ಯಾಯಾಧೀಶರು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಓಕೆ,
ಹೈಕೋರ್ಟ್ನ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ. ಇದು ಒಂಚೂರು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಸರ್, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ದೇರ್ ಇಸ್ ನೋ ಒನ್ ಅಬೌವ್ ಪ್ರೆಸಿಡೆಂಟ್ ಎಕ್ಸೆಪ್ಟ್ ಫಾರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ಗಿಂತ ಮೇಲಿರುವಂಥವ್ರು ಯಾರು ಇಲ್ಲ. ಸೊ ತೆಗ್ದಾಕಕ್ಕಾಗದೇ ಇಲ್ವಾ? ಖಂಡಿತ ಆಗುತ್ತೆ, ತೆಗ್ದಾಕ್ಬೋದು, ಬಟ್ ತುಂಬಾ ಕಷ್ಟ ಪ್ರೋಸೆಸ್ ಇದೆ. ಸೊ ರಿಮೂವಲ್ ಆಫ್ ಜಡ್ಜ್ಮೆಂಟ್, ರಿಮೂವಲ್ ಆಫ್ ಜಡ್ಜಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ರಿಮೂವಲ್ ಆಫ್ ಜಡ್ಜಸ್. ಸೊ ಒಂದು ಪೆನ್ನು ಒಂದು ಪೇಪರ್ ಅನ್ನ ತಗೊಂಡು ರಿಮೂವಲ್ ಜಡ್ಜಸ್ ನ ಹೇಗೆ ರಿಮೂವ್ ಮಾಡ್ತಾರೆ ಅನ್ನೋದನ್ನ ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತೆಗ್ದಾಕಕ್ ಆಗದೇ ಇಲ್ಲ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ರಾಂಗ್. ಸೊ ಆಪ್ಷನ್ ಡಿ ರಾಂಗ್. ಆಪ್ಷನ್ ಡಿ ರಾಂಗ್ ಆಯ್ತು ಅಂದ್ರೆ 3 ಆಪ್ಷನ್ ಎಲಿಮಿನೇಟ್ ಆಯ್ತು. ಒಂದೇ ಆಪ್ಷನ್ ಎ, ಬಿ ಮತ್ತು ಸಿ ಸರಿಯಾದ ಉತ್ತರ ಆಗತ್ತೆ. ಸೊ ಯಾರೆಲ್ಲ ಇಂಗ್ಲಿಷ್ ನಲ್ಲಿ ನೋಡ್ತಾ ಇರ್ತೀರಾ, read the statements with regard to High Court. The Chief Justice of High Court can appoint officer and staff of the High Court without any interference from the executive, which is very right, which is very true. The judges of High Court are appointed by the President. Definitely yes, they are appointed by the President with the consultation of ಯಾವುದು? Collegium. So Collegium ಅನ್ನುವಂಥದ್ದು ಕೂಡ your HYT. Also read about Collegium. ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಅಪಾಯಿಂಟ್ ಮಾಡಬೇಕು ಅಂತಂದ್ರೆ ಈ ಕೊಲೆಜಿಯಂ ಯಾರೆಲ್ಲ ಒಳಗೊಂಡಿರುತ್ತೆ, ಹಾಗೆ ಒಂದು ಹೈಕೋರ್ಟ್ ಜಡ್ಜ್ ಅನ್ನ ನೇಮಕಾತಿ ಮಾಡಬೇಕು ಅಂತಂದ್ರೆ, ನೇಮಿಸಬೇಕು ಅಂದ್ರೆ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಕೊಲೆಜಿಯಂ ಅಲ್ಲಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಇದರಲ್ಲೇ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು ಪ್ರಶ್ನೆ. ಸೊ ಮೊದಲನೇದಾಗಿ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕು. ಯಾವುದೇ ಒಂದು ಟಾಪಿಕ್ ಆಯ್ತು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಯಾವುದೇ ಟಾಪಿಕ್ ಆಯ್ತು, ಇದರಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರು ಇದೆಯೇನಪ್ಪ? ಹಾಗೆ ಮುಖ್ಯ ನ್ಯಾಯಾಧೀಶರು ಯಾರಪ್ಪ? CJI. ಓಕೆ, ನೆಕ್ಸ್ಟ್ CJI ಯಾರಪ್ಪ? ಇದು ಗೊತ್ತಿರ್ಬೇಕು ನಿಮ್ಗೆ. ಹಾಗೆ ಇವರ ಟರ್ಮ್ ಏನಪ್ಪ? ವಾಟ್ ಈಸ್ ದ ಟೆನ್ಯೂರ್? ಎಲ್ಲಿವರೆಗೂ ಇವ್ರು ಕೆಲಸ ಮಾಡ್ಬೋದು ಸುಪ್ರೀಂ ಕೋರ್ಟ್ ಅಲ್ಲಿ? ಹಾಗೆ ಇವರನ್ನ ಅಪಾಯಿಂಟ್ ಮಾಡೋದು ಯಾರು? ಅಪಾಯಿಂಟ್ಮೆಂಟ್ ಆದ್ಮೇಲೆ ಟೆನ್ಯೂರ್ ಬರುತ್ತೆ, ಟೆನ್ಯೂರ್ ಆದ್ಮೇಲೆ ಅವರು ಇರುವಂತಹ ಪವರ್ಸ್, ಅವರಿಗಿರುವಂತಹ ಪವರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ದೇರ್ ರಿಮೂವಲ್ ಆಲ್ಸೋ. ಹಾಗೆ ಅವ್ರೇನಾದ್ರು ರಿಸೈನ್ ಮಾಡ್ಬೇಕಂದ್ರೆ ಯಾರಿಗೆ ರಿಸೈನ್ ಮಾಡ್ಬೇಕಾಗತ್ತೆ? ಸೊ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ರಿಸೈನ್ ಮಾಡ್ಬೇಕಂದ್ರೆ ಯಾರಿಗೆ ರಿಸೈನ್ ಮಾಡ್ಬೇಕು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ರಿಸೈನ್ ಮಾಡ್ಬೇಕಾಗತ್ತೆ. ರೆಸಿಗ್ನೇಷನ್ ಲೆಟರ್ ಅನ್ನ ಯಾರ ಕೈಗೆ ಕೊಡಬೇಕು? ಅಕಸ್ಮಾತ್ ಏನಾದ್ರು ರೆಸಿಗ್ನೇಷನ್ ಆಗಿಲ್ಲ ಅಂತಂದ್ರೆ ರಿಮೂವಲ್ ಹೇಗೆ ಮಾಡೋದು? ವಾಟ್ ಈಸ್ ದ ಪ್ರೋಸೆಸ್ ಆಫ್ ರಿಮೂವಲ್? ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ಅನ್ ಹೈಕೋರ್ಟ್ ಜಡ್ಜ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಸೊ ಆಪ್ಷನ್ ಡಿ ಅನ್ನುವಂಥದ್ದು ತಪ್ಪಾಗುತ್ತೆ. ಸರಿಯಾದ ಉತ್ತರ ಏನು? ಆಪ್ಷನ್ 1 ABC. ರೈಟ್? ಎಸ್. ಮುಂದಿನ ಪ್ರಶ್ನೆ ನೋಡೋಣ. ಸೊ ಸೇಮ್ ಇರುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವೆಂದು 2019ರಲ್ಲಿ ಅಧಿಕೃತವಾಗಿ ಪುನರ್ನಾಮಕರಣ ಮಾಡಲಾಯಿತು, ವಿಚ್ ಇಸ್ ವೆರಿ ಟ್ರೂ. ಹೈದರಾಬಾದ್ ಕರ್ನಾಟಕನ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಕರೀತಾರೆ. ಯಾವಾಗ ಚೇಂಜ್ ಮಾಡಿದ್ರು? 2019ರಲ್ಲಿ ಅಧಿಕೃತವಾಗಿ ಒಂದು ನೋಟಿಫಿಕೇಶನ್ ಅನ್ನ ಪಾಸ್ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಡ್ತಾರೆ. ಕಲ್ಯಾಣ ಕರ್ನಾಟಕವು ಬಾಗಲಕೋಟೆ ಮತ್ತು ವಿಜಯಪುರಗಳನ್ನ ಒಳಗೊಂಡಿದೆ. ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಯಾವೆಲ್ಲ ಸ್ಟೇಟ್ಸ್ ಅಲ್ಲ, ಯಾವೆಲ್ಲ ಡಿಸ್ಟ್ರಿಕ್ಟ್ಸ್ ಗಳು ಬರುತ್ತೆ? ಕಮೆಂಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ. ಐ ಆಲ್ವೇಸ್ ಬಿಲೀವ್ ಇನ್ ಆಕ್ಟಿವ್ ಲರ್ನಿಂಗ್. ಪ್ಯಾಸಿವ್ ಲರ್ನಿಂಗ್ ಯಾರೋ ಒಬ್ರು ಹೇಳ್ತಾರೆ, ನಾವು ಕೇಳ್ತೀವಿ, ಮರ್ತೋಗ್ತೀವಿ, ಇದಲ್ಲ. ಆಲ್ವೇಸ್ ಗೆಟ್ ಇನ್ವಾಲ್ವ್ಡ್. ಓಕೆ, ಸರ್ಚ್ ಮಾಡಿ, ಬರ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಒಂದು ಏನ್ ಸ್ಟಿಕ್ಕಿ ಪ್ಯಾಡ್ಸ್ ಇರುತ್ತೆ, ನಾನು ಯೂಶಲಿ ಹಂಗೆ ಮಾಡ್ತಾ ಇದ್ದೆ. ಒಂದಿಷ್ಟು ಅಗಲ ಸ್ಟಿಕ್ಕಿ ಪ್ಯಾಡ್ಸ್ ಅಲ್ಲಿ ಸ್ಟಿಕ್ಕಿ ನೋಟ್ಸ್ ಅಂತೀವಿ. ಸೊ ಇಲ್ಲಿ ಡಿಸ್ಟ್ರಿಕ್ಟ್ಗಳು KKR ಅಂತ ಬಂದ್ಬಿಟ್ಟು ಯಾವೆಲ್ಲ ಡಿಸ್ಟ್ರಿಕ್ಟ್ಗಳು ಬರುತ್ತೆ ಇದನ್ನ ಬರೆದು ಒಂದ್ ಕಡೆ ಅಂಟಿಸ್ಕೊಳ್ಳಿ, ಬಿಕಾಸ್ ಇಟ್ ಈಸ್ NHYT. ಬಾಗಲಕೋಟೆ ಮತ್ತೆ ವಿಜಯಪುರ ಕಲ್ಯಾಣ ಕರ್ನಾಟಕಕ್ಕೆ ಬರಲ್ಲ, ಬಾಂಬೆ ಕರ್ನಾಟಕ ರೀಜನ್ಗೆ ಬರುತ್ತೆ. ಓಕೆ,
ಸೊ ಕಲ್ಯಾಣ ಕರ್ನಾಟಕಕ್ಕೆ ಬಾಗಲಕೋಟೆ ಮತ್ತೆ ವಿಜಯಪುರ ಬರೋದಿಲ್ಲ. ಕಲ್ಯಾಣ ಕರ್ನಾಟಕವು ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು. ಹೌದಾ? ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಆಡಳಿತ ಮಾಡ್ತಿದ್ರು? ನಾಟ್ ಬ್ರಿಟಿಷ್ ಬಟ್ ನಿಜಾಮರು. ಬ್ರಿಟಿಷರಲ್ಲ, ನಿಜಾಮರು ಆಳ್ವಿಕೆ ಮಾಡ್ತಿದ್ದರು. ಅದಕ್ಕೆ 371 ಜೆ ಕೊಟ್ಟಿದ್ದು. ಯಾಕೆ ಮಿಕ್ಕಿದ ಪಾರ್ಟ್ ಎಲ್ಲ ಸ್ವಲ್ಪ ಡೆವಲಪ್ ಆಗಿತ್ತು. ಇದು ನಿಜಾಮರ ಆಳ್ವಿಕೆಗೆ ಸೇರಿದ್ದರಿಂದ, ಈ ಒಂದು ಪ್ರಾಂತ್ಯ ನಿಜಾಮರ ಆಳ್ವಿಕೆಯಿಂದ ಸೇರಿದ್ದ ಕಾರಣ ನಿಜಾಮರು ಇದನ್ನ ಸ್ವಲ್ಪ ಮಲತಾಯಿ ಧೋರಣೆಯನ್ನ ಮಾಡ್ತಿದ್ರು. ಯಾಕೆ ಇಲ್ಲಿ ಮಾತಾಡ್ತಿದ್ದವ್ರು ಕನ್ನಡದವರು, ಕನ್ನಡ ಸ್ಪೀಕಿಂಗ್ ಪೀಪಲ್ ಇದ್ರು. ಬಟ್ ಅಲ್ಲಿ ಆಳ್ವಿಕೆ ಮಾಡ್ತಿದ್ದಂಥವ್ರು ನಿಜಾಮರ ಭಾಷೆ ಉರ್ದು. ಸೊ ಹಾಗಾಗಿ ಈ ಒಂದು ಪ್ರಾಂತ್ಯಕ್ಕೆ ಏನ್ ಮಾಡ್ತಿದ್ರು? ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ರು. ಹಾಗಾಗಿ ಇದು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿತು. ಹಾಗಾಗಿ ಸ್ವಾತಂತ್ರ್ಯ ಬಂದಾದ್ಮೇಲೆ ಇದಕ್ಕೆ ಅಂತ 371 ಜೆ ಅನ್ನ ಕೊಡ್ತಾರೆ. ರೈಟ್. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸೊ ಬಿ ರಾಂಗು, ಸಿ ರಾಂಗು, ಎ ಸರಿ ಇದೆ, ಡಿ ಕೂಡ ಕರೆಕ್ಟ್ ಬಿಕಾಸ್ ಇಟ್ ವಾಸ್ ಅ ಕರೆಂಟ್ ಅಫೇರ್ಸ್. ಸೆಂಟ್ರಲ್ ಯೂನಿವರ್ಸಿಟಿಯನ್ನ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ? ಕಮೆಂಟ್ ಮಾಡಿ. ರೈಟ್. Always get involved. ಸೊ 2019 ಅಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಗವರ್ಮೆಂಟ್ ಅವ್ರು ಚೇಂಜ್ ಮಾಡಿದ್ರು. ಬಾಗಲಕೋಟೆ, ಬಾಂಬೆ ಕರ್ನಾಟಕ ರೀಜನ್ ಅನ್ನು ಕೂಡ ಏನಂತ ಚೇಂಜ್ ಮಾಡಿದ್ರು? ಕಿತ್ತೂರು ಕರ್ನಾಟಕ ರೀಜನ್ ಅಂತ ಚೇಂಜ್ ಮಾಡ್ತಾರೆ. ರೈಟ್. ಕಿತ್ತೂರು ಕರ್ನಾಟಕ ರೀಜನ್ ಅಂತಾನು ಇಲ್ಲಿ ನೇಮ್ ಮಾಡ್ತಾರೆ ಬಾಂಬೆ ಕರ್ನಾಟಕವನ್ನ. ಸೆಂಟ್ರಲ್ ಯೂನಿವರ್ಸಿಟಿ ಕರೆಕ್ಟ್ ಎಲ್ಲಿರೋದು? ಕಲ್ಯಾಣ ಕರ್ನಾಟಕದ ರೀಜನ್ ಅಲ್ಲಿ ಇರುತ್ತೆ. ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ? ಕಲಬುರ್ಗಿ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಸೆಂಟ್ರಲ್ ಯೂನಿವರ್ಸಿಟಿ. ರೈಟ್. ಇಟ್ ವಾಸ್ ನಾಟ್ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇರಲಿಲ್ಲ, ನಿಜಾಮರ ಆಳ್ವಿಕೆಯಲ್ಲಿ ಈ ಒಂದು ಭಾಗ ಇತ್ತು. ಸೊ ಮುಂದಿನ ಪ್ರಶ್ನೆ ನೋಡಿ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಲ್ಲ? ಸಂವಿಧಾನದ ಶ್ರೇಷ್ಠತೆ, ದ ಸುಪ್ರಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇವಾಗೆ ಮಾಡ್ತಾ ನಾವು ಅನಲೈಸ್ ಮಾಡ್ತಾ ಒಂದು ಹೈಕೋರ್ಟ್ ಪ್ರಶ್ನೆಯಲ್ಲಿ ನಾನೇ ಹೇಳಿದೆ ನಿಮ್ಗೆ, ನಮ್ಮ ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ಗಿಂತ ದೊಡ್ಡದಾದ ವಸ್ತು ಇಲ್ಲ ಅಥವಾ ದೊಡ್ಡದಾದ ಅಧಿಕಾರ ಇಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಸುಪ್ರೀಮು ನಮ್ಮ ಇಂಡಿಯಾದಲ್ಲಿ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಲಾ ಆಫ್ ಲ್ಯಾಂಡ್ ಅಂತ ಕೂಡ ಕರಿತೀವಿ. ಸೊ ನಮ್ಮ ಭಾರತದಲ್ಲಿ ಯಾರಿಗೆ ಅತ್ಯಂತ ಎತ್ತರವಾದ ಒಂದು ಸ್ಥಾನ ಇದೆ ಅಥವಾ ಅಧಿಕಾರ ಇದೆ ಅಂತಂದ್ರೆ ಅದು ನಮ್ಮ ಸಂವಿಧಾನಕ್ಕೆ ಮಾತ್ರ. ಸೊ ಇಲ್ಲಿ ಕೇಳಿರುವಂತದ್ದು ಇಟ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೆಡರಲ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸರ್ ಫೆಡರಲ್ ಸಿಸ್ಟಮ್ ಅಂದ್ರೆ ಏನಂತ ನನಗೆ ಗೊತ್ತಿಲ್ಲ, ಹೇಗಿದನ್ನು ಉತ್ತರಿಸೋದು? ಇಂಡಿಯಾ ಫೆಡರಲ್ ಸಿಸ್ಟಮ್ ಅಂತ ಗೊತ್ತಾ? ಇಂಡಿಯಾ ಇಸ್ ಅ ಫೆಡರಲ್ ಸಿಸ್ಟಮ್, ಕರೆಕ್ಟ್? ಮೋಸ್ಟ್ಲಿ ಫೆಡರಲ್, ಬಟ್ ಕೆಲವೊಂದು ಯೂನಿಟರಿ ಫೀಚರ್ಸ್ ಇದಾವೆ. ಇಂಡಿಯಾ ಈಸ್ ಅ ಫೆಡರಲ್ ಕಂಟ್ರಿ, ಬಟ್ ದೇರ್ ಆರ್ ಸಮ್ ಯೂನಿಟರಿ ಫೀಚರ್ಸ್ ಟು ಇಂಡಿಯಾ. ಆ ಯಾವ್ಯಾವೆಲ್ಲ ಯೂನಿಟರಿ ಫೀಚರ್ಸ್ ಇದಾವೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮಗೆ ಗೊತ್ತಿರ್ಬೇಕಿದು ಯಾವುದೆಲ್ಲ ಯೂನಿಟರಿ ಫೀಚರ್ಸ್ ಇದಾವೆ ನಮ್ಮ ಭಾರತದ ಒಕ್ಕೂಟ ಯಾವುದ್ರಲ್ಲಿ ವ್ಯವಸ್ಥೆಯಲ್ಲಿ. ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ಯೂನಿಟರಿ ಫೀಚರ್ಸ್ ಇದಾವೆ ಅನ್ನುವಂಥದ್ದು ಗೊತ್ತಿರ್ಬೇಕು ನಿಮ್ಗೆ. ಸೊ ಭಾರತ ಫೆಡರಲ್ ಫೀಚರ್ ಅಂತ ಅಂದ್ರೆ ಭಾರತದಲ್ಲಿ ಇರುವಂತಹ ಕ್ಯಾರೆಕ್ಟರ್ಸ್, ದಟ್ ಶುಡ್ ಬಿ ಕ್ಯಾರೆಕ್ಟರ್ಸ್ ಆಫ್ ಫೆಡರಲ್ ಸಿಸ್ಟಮ್, ಕರೆಕ್ಟಾ? ಸೊ ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆಯಾ? ಕಾನ್ಸ್ಟಿಟ್ಯೂಷನ್ ಸುಪ್ರೀಮಾ. ಸೊ ಹಾಗಾಗಿ ಫೆಡರಲ್ ವ್ಯವಸ್ಥೆಗೂ ಸಂವಿಧಾನದ ಶ್ರೇಷ್ಠತೆ ಇರಬೇಕು. ದ ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್ ಶುಡ್ ಬಿ ದೇರ್. ಹಾಗೆ ಕಠಿಣ ಸಂವಿಧಾನ, ರಿಜಿಡ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ರೆ ಏನರ್ಥ? ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ರೆ ಅದು ಜಾಸ್ತಿ ಫ್ಲೆಕ್ಸಿಬಲ್ ಇಲ್ಲ ಅಂತ. ಅಂದ್ರೆ ಈ ಸೆಂಟ್ರಲ್ ಗವರ್ಮೆಂಟ್ ತನ್ನ ಇಷ್ಟಕ್ಕೆ ಬಂದಂಗೆ ಕಾನ್ಸ್ಟಿಟ್ಯೂಷನ್ ಅನ್ನ ಚೇಂಜ್ ಮಾಡಕ್ಕಾಗಲ್ಲ. ಇಟ್ ಈಸ್ ರಿಜಿಡ್. ಚೇಂಜ್ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ ಅನ್ನ, ಬಟ್ ತುಂಬಾ ಕಷ್ಟ ಚೇಂಜ್ ಮಾಡೋದಕ್ಕೆ. ಹಾಗಾಗಿನೇ 1950ರಲ್ಲಿ ಬಂದಂತಹ ಕಾನ್ಸ್ಟಿಟ್ಯೂಷನ್, 1949 ಸ್ವಲ್ಪ ಫೀಚರ್ಸ್ಗಳು ಬಂದಿತ್ತು ಅಧಿಕಾರಕ್ಕೆ ಕಾನ್ಸ್ಟಿಟ್ಯೂಷನ್. 1950ರಲ್ಲಿ ಎಲ್ಲ ಬಂತು, ಎಲ್ಲ ಕಾನ್ಸ್ಟಿಟ್ಯೂಷನ್ ಫೋರ್ಸ್ಗೆ ಬಂತು.
ಹೌದಲ್ವಾ? ಎಲ್ಲ ಅಂಶಗಳು ಫೋರ್ಸ್ ಬಂದಿದ್ದು 1950ರಲ್ಲಿ, ರಿಪಬ್ಲಿಕ್ ಡೇ ಅಂತ ಕರಿತೀವಿ. ಕರೆಕ್ಟ್. 1950ರಲ್ಲಿ ಜಾರಿಗೆ ಬಂದಿರುವಂತಹ ಈ ಒಂದು ಕಾನ್ಸ್ಟಿಟ್ಯೂಷನ್ ಇಲ್ಲಿಯವರೆಗೂ 2026ರಲ್ಲಿ 6ರ ತನಕ ಎಷ್ಟು ಸರಿ ತಿದ್ದುಪಡಿ ಆಗಿದೆ? 106 ಬಾರಿ ಮಾತ್ರ. 106th ಅಮೆಂಡ್ಮೆಂಟ್ ಏನು? ಕಮೆಂಟ್ ಮಾಡಿ. ವಾಟ್ ಈಸ್ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್? ಸೊ ಮೊನ್ನೆ ಕೂಡ 136th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅದನ್ನ ರಿಜೆಕ್ಟ್ ಆಯ್ತು, ಅದು ಪಾಸ್ ಆಗಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ. ಸೊ ಅದು ಕೂಡ ಇಂಪಾರ್ಟೆಂಟ್ ನೆಕ್ಸ್ಟ್ ಬರುವಂತ ಎಕ್ಸಾಮ್ಸ್ಗೆ. 136th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಓಕೆ, 136 138 ಅನ್ಸುತ್ತೆ. ಓಕೆ, ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಸೊ ಕಠಿಣ ಸಂವಿಧಾನ ಮನ್ಸಿಗೆ ಬಂದಂಗೆ ಚೇಂಜ್ ಮಾಡಕ್ ಆಗಲ್ಲ, ಬಿಕಾಸ್ ಇಟ್ ಈಸ್ ರಿಜಿಡ್, ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್. ನಮ್ಮ ಇಂಡಿಯಾದಲ್ಲೂ ಕೂಡ ಕರೆಕ್ಟ್ ಅಲ್ವಾ? ಹಾಗಾಗಿ ಅದು ಇದು ಸಂಯುಕ್ತ ವ್ಯವಸ್ಥೆಯ ಒಂದು ಫೀಚರ್ ಕೂಡ ಆಗಿರುತ್ತೆ. ಅಧಿಕಾರದ ವಿಕೇಂದ್ರೀಕರಣವಾಗಿರುವುದಿಲ್ಲ. ಹೌದಾ? ಇಂಡಿಯಾದಲ್ಲಿ ಎಲ್ಲಾ ಪವರ್ನು ಸೆಂಟ್ರಲ್ ಅಲ್ಲೇ ಐತಾ? ಸ್ಟೇಟ್ಗೆ ಏನು ಪವರೇ ಇಲ್ವಾ? ಇದೆ ಅಲ್ವಾ? ಡಿಸೆಂಟ್ರಲೈಸ್ ಆಗಿದೆ ಅಲ್ವಾ? 7th ಶೆಡ್ಯೂಲ್ ಇದೆ ಅಲ್ವಾ? ಯೂನಿಯನ್ ಲಿಸ್ಟ್, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಓಕೆ, ಆ ಒಂದು ಪಟ್ಟಿ ಏನ್ ಹೇಳುತ್ತೆ? ವಾಟ್ ಡಸ್ ಇಟ್ ಸಿಗ್ನಿಫೈಸ್? ಇಟ್ ಸಿಗ್ನಿಫೈಸ್ ಡಿವಿಷನ್ ಆಫ್ ಪವರ್. ಇಟ್ ಸಿಗ್ನಿಫೈಸ್ ಡಿಸೆಂಟ್ರಲೈಸೇಷನ್. ಓಕೆ, ಸೊ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಇರಲ್ವಾ? ಇರುತ್ತೆ. ಹಾಗಾಗಿ ಇದು ಒಕ್ಕೂಟ ವ್ಯವಸ್ಥೆಯದ ಫೀಚರ್ ಅಲ್ಲ. ಇಟ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೆಡರಲ್ ಫೀಚರ್, ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ರೈಟ್. ಇಂಡಿಪೆಂಡೆಂಟ್ ಜುಡಿಷರಿ. ಸೊ ಇವಾಗ ಇಬ್ರು ಈಕ್ವಲ್ ಪವರ್ಸ್ ಇರೋರು ಜಗಳ ಆಡಿದ್ರೆ ಆ ಒಂದು ಜಗಳವನ್ನ ಬಗೆಹರಿಸೋದಿಕ್ಕೆ ಯಾರಾದ್ರೂ ಒಬ್ರು ಇಂಡಿಪೆಂಡೆಂಟ್ ಆಗಿರ್ಬೇಕಲ್ಲ. ಆ ಇಂಡಿಪೆಂಡೆಂಟ್ ಆಗಿ ಯಾರು ಕೆಲಸ ಮಾಡ್ತಾರೆ? ಜುಡಿಷಿಯರಿ, ಜಡ್ಜಸ್ಗಳು ಕೆಲಸ ಮಾಡ್ತಾರೆ. ಸೊ ಒಂದ್ ವೇಳೆ ಗವರ್ನರ್ಗೂ ಚೀಫ್ ಮಿನಿಸ್ಟರ್ಗೂ ಜಗಳ ಆಯ್ತು ಅಂದ್ರೆ, ಯಾವುದೋ ಒಂದು ಇಶ್ಯೂಗೆ ಚೀಫ್ ಮಿನಿಸ್ಟರ್ ಮತ್ತೆ ಗವರ್ನರ್ಗೆ ಏನೋ ಒಂದು ಇಶ್ಯೂ ಆಯ್ತು ಅಂದ್ರೆ, ದೇ ಕ್ಯಾನ್ ಅಪ್ರೋಚ್ ಹೂಮ್? ದೇ ಕ್ಯಾನ್ ಅಪ್ರೋಚ್ ಸುಪ್ರೀಂ ಕೋರ್ಟ್. ಜುಡಿಷಿಯರಿಯನ್ನ ಅಪ್ರೋಚ್ ಮಾಡಬಹುದು. ಓಕೆ, ಸೊ ಸ್ವಾತಂತ್ರ್ಯ ನ್ಯಾಯಾಂಗ ಕೂಡ ಒನ್ ಆಫ್ ದಿ ಫೀಚರ್ ಆಫ್ ಫೆಡರಲ್ ಸಿಸ್ಟಮ್. ಓಕೆ, ಸೊ ಈ ಮೂರು ಕೂಡ ಫೀಚರ್ಸ್. ಇದು ಫೀಚರ್ ಅಲ್ಲ. ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ, ಲಕ್ಷಣವಲ್ಲ ಅಂತ. ಹಾಗಾಗಿ ಆಪ್ಷನ್ 3ನೇ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ಲಕ್ಷಣ ಅಲ್ಲ. ದಿಸ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ಮುಂದಿನ ಪ್ರಶ್ನೆ ನೋಡಿ. ಸೇಮ್ ಇದು ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಸರ್ ನೋಡಿ, ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್. ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದಾವೆ? 6 ಫಂಡಮೆಂಟಲ್ ರೈಟ್ಸ್ ಇದಾವೆ. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. 6 ಫಂಡಮೆಂಟಲ್ ರೈಟ್ಸ್ ಆದ್ರೆ ಹಾಗೆ ಯಾವ್ಯಾವ ಫಂಡಮೆಂಟಲ್ ರೈಟು ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಅಂಡ್ ಆಲ್ಸೋ ಇದಕ್ಕೆಲ್ಲ ಜಾಸ್ತಿ ಸಮಯನೇ ವ್ಯರ್ಥ ಮಾಡಬಾರ್ದು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಯಾವ ಆರ್ಟಿಕಲ್ ಅಪ್ಪ? ಈವನ್ ದೋ ವಿಥೌಟ್ ಲುಕಿಂಗ್ ಆಪ್ಷನ್ಸ್ ಯು ಶುಡ್ ಸೇ ಆರ್ಟಿಕಲ್ 32, 32ನೇ ವಿಧಿ. ಸೊ ಎ ಯಾವ್ದಕ್ಕೆ ಕೂಡುತ್ತೆ? ಎ 2ಕ್ಕೆ ಮ್ಯಾಚ್ ಆಗುತ್ತೆ. A2 ಎಲ್ಲಿದೆಯಪ್ಪ? A2 ಆಪ್ಷನ್ 3. ಬೇರೆದೆಲ್ಲ ನೋಡುವಂತಹ ಅವಶ್ಯಕತೆನೇ ಇಲ್ಲ. ಸೊ A2 ಅಂದ್ರೆ ಇನ್ ಮಿಕ್ಕಿದೆಲ್ಲ ಸರಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ಬಿಡ್ಬೇಕು. ಸೊ ನೆಕ್ಸ್ಟ್ ನೋಡಿ, ಬಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ರೈಟ್ ಟು ರಿಲಿಜಿಯಸ್ ಫ್ರೀಡಮ್. ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್. ಸಿ ಯಾವುದಕ್ಕೆ ಸರಿ ಹೊಂದುತ್ತೆ? 23 ಮತ್ತು 24ಕ್ಕೆ. ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14 ಟು ಆರ್ಟಿಕಲ್ 18. ಹಾಗಾದ್ರೆ ಆರ್ಟಿಕಲ್ 17 ಅನ್ಟಚಬಿಲಿಟಿ. ಎಷ್ಟೊಂದು ಬಾರಿ ಕೇಳಿದರೆ ಅನ್ಟಚಬಿಲಿಟಿ. ಈವನ್ ಇನ್ UPSC ಪ್ರಿಲಿಮ್ಸ್ ದಿಸ್ ವಾಸ್ ಆಸ್ಕ್ಡ್. ಅನ್ಟಚಬಿಲಿಟಿ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಯಾವ ಫಂಡಮೆಂಟಲ್ ರೈಟ್ಗೆ ಸೇರುತ್ತೆ? ರೈಟ್ ಟು ಈಕ್ವಾಲಿಟಿಗೆ ಸೇರುತ್ತೆ. ರೈಟ್ ಟು ಈಕ್ವಾಲಿಟಿಗೆ ಸೇರುತ್ತೆ. ರೈಟ್.